ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಅನ್ನುವಂತಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ. ಈ ಮಧ್ಯೆ ಸಿದ್ದು ಚಕ್ರವ್ಯೂಹಕ್ಕೆ ಡಿಕೆಶಿ ಚದುರಂಗದಾಟ. ಟ್ರಬಲ್ ಶೂಟರ್ಗೆ ಮತ್ತೊಂದು ಟ್ರಬಲ್ ಫಿಕ್ಸ್ ಆಯ್ತಾ ಹಾಗಿದ್ದಾರೆ. ಸಿದ್ದರಾಮಯ್ಯ ಜಾತಿ ದಾಳಕ್ಕೆ ಬಂಡೆ ಬೆಚ್ಚಿ ಬೀಳುತ್ತಾ ಮತ್ತೊಂದು ಮಜಲನ್ನ ಪವರ್ ಪಾಲಿಟಿಕ್ಸ್ ಬದಲಿಸಿದೆ. ಹಾಗಿದ್ರೆ ಏನಿದು ಜಾತಿ ದಾಳ? ನೋಡಿ, ಡಿಕೆಶಿಯನ್ನ ಕಟ್ಟಿ ಹಾಕೋದಕ್ಕೆ ಸಿಎಂ ಜಾತಿ ಗಣತಿ ವರದಿಯ ಅಸ್ತ್ರವನ್ನ ಬಳಸ್ತಾರಾ? ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಜಾತಿ ಜನಗಣತಿ ವರದಿ ಪ್ರಸ್ತಾಪಕ್ಕೆ ಸಿಎಂ ತೀರ್ಮಾನ ಮಾಡಿದ್ದಾರೆ. 16ನೇ ತಾರೀಕು ಅಂದ್ರೆ ಜನವರಿ 16ನೇ ತಾರೀಕು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಈ ಜಾತಿ ಗಣತಿ ವರದಿಯ ವಿಚಾರವನ್ನ ಪ್ರಸ್ತಾಪ ಮಾಡೋದು, ಆ ವರದಿಯನ್ನ ತೆಗೆದುಕೊಂಡು ಅದಕ್ಕೆ ಅಂಗೀಕಾರ ಹೇಳೋದ. ಈಗಾಗಲೇ ವಿರೋಧವೇ ವ್ಯಕ್ತವಾಗಿದೆ. ಕಾಂಗ್ರೆಸ್ನಲ್ಲೇ ಅನೇಕರು ಸಹಿ ಸಂಗ್ರಹ ಕೂಡ ಮಾಡಿದ್ರು. ಸೊ ಇದನ್ನು ಯಾವ ರೀತಿ ಡಿಕೆ ಶಿವಕುಮಾರ್ ವಿರುದ್ಧ ಬಳಸ್ತಾರೆ, ಏನು ಉದ್ದೇಶ, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಮುಂದೆ. ರಾಜ್ಯದಲ್ಲಿ ಕುರ್ಚಿ ಕದನ ಜೋರಾಗ್ತಾ ಇರುವ ಹಿನ್ನೆಲೆ ಈಗ ಹೈಕಮಾಂಡ್ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇರೋದು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಶೀತಲ ಸಮರ ಕೊನೆ ಆಗುತ್ತಾ ಇಲ್ವಾ? ಇದೇ ಈಗ ಹೈಕಮಾಂಡ್ಗೆ ಟೆನ್ಷನ್ಗೆ ಕಾರಣ ಆಗಿದೆ. ಭಾನುವಾರ ರಾಜ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇರೋದು. ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸ್ತಾರೆ. ಸೋಮವಾರ ಬೆಳಗಾವಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಈ ವೇಳೆ ಶಾಸಕ ಸಚಿವರಿಗೆ ಎಚ್ಚರಿಕೆಯನ್ನ ನೀಡುವ ಸಾಧ್ಯತೆ ಇದೆ, ಅಥವಾ ಈ ರೀತಿಯ ಬೆಳವಣಿಗೆಗಳಿಗೆ ಲಗಾಮು ಹಾಕುವ ಚಾನ್ಸಸ್ ಇದೆ ಹೈಕಮಾಂಡ್ನಿಂದ. ಬಣ ರಾಜಕೀಯ ಮಾಡದಂತೆ ಸುರ್ಜೇವಾಲಾ ಈ ಎಲ್ಲ ಬಣದ ನಾಯಕರುಗಳಿಗೆ ಒಗ್ಗಟ್ಟಾಗಿ ಇರುವಂತೆ ಸೂಚನೆಯನ್ನ ಕೊಡ್ತಾರಾ, ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡ್ತಾರಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಅನ್ನುವಂತಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ. ಈ ಮಧ್ಯೆ ಸಿದ್ದು ಚಕ್ರವ್ಯೂಹಕ್ಕೆ ಡಿಕೆಶಿ ಚದುರಂಗದಾಟ. ಟ್ರಬಲ್ ಶೂಟರ್ಗೆ ಮತ್ತೊಂದು ಟ್ರಬಲ್ ಫಿಕ್ಸ್ ಆಯ್ತಾ ಹಾಗಿದ್ದಾರೆ. ಸಿದ್ದರಾಮಯ್ಯ ಜಾತಿ ದಾಳಕ್ಕೆ ಬಂಡೆ ಬೆಚ್ಚಿ ಬೀಳುತ್ತಾ ಮತ್ತೊಂದು ಮಜಲನ್ನ ಪವರ್ ಪಾಲಿಟಿಕ್ಸ್ ಬದಲಿಸಿದೆ. ಹಾಗಿದ್ರೆ ಏನಿದು ಜಾತಿ ದಾಳ? ನೋಡಿ, ಡಿಕೆಶಿಯನ್ನ ಕಟ್ಟಿ ಹಾಕೋದಕ್ಕೆ ಸಿಎಂ ಜಾತಿ ಗಣತಿ ವರದಿಯ ಅಸ್ತ್ರವನ್ನ ಬಳಸ್ತಾರಾ? ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಜಾತಿ ಜನಗಣತಿ ವರದಿ ಪ್ರಸ್ತಾಪಕ್ಕೆ ಸಿಎಂ ತೀರ್ಮಾನ ಮಾಡಿದ್ದಾರೆ. 16ನೇ ತಾರೀಕು ಅಂದ್ರೆ ಜನವರಿ 16ನೇ ತಾರೀಕು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಈ ಜಾತಿ ಗಣತಿ ವರದಿಯ ವಿಚಾರವನ್ನ ಪ್ರಸ್ತಾಪ ಮಾಡೋದು, ಆ ವರದಿಯನ್ನ ತೆಗೆದುಕೊಂಡು ಅದಕ್ಕೆ ಅಂಗೀಕಾರ ಹೇಳೋದ. ಈಗಾಗಲೇ ವಿರೋಧವೇ ವ್ಯಕ್ತವಾಗಿದೆ. ಕಾಂಗ್ರೆಸ್ನಲ್ಲೇ ಅನೇಕರು ಸಹಿ ಸಂಗ್ರಹ ಕೂಡ ಮಾಡಿದ್ರು. ಸೊ ಇದನ್ನು ಯಾವ ರೀತಿ ಡಿಕೆ ಶಿವಕುಮಾರ್ ವಿರುದ್ಧ ಬಳಸ್ತಾರೆ, ಏನು ಉದ್ದೇಶ, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಮುಂದೆ. ರಾಜ್ಯದಲ್ಲಿ ಕುರ್ಚಿ ಕದನ ಜೋರಾಗ್ತಾ ಇರುವ ಹಿನ್ನೆಲೆ ಈಗ ಹೈಕಮಾಂಡ್ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇರೋದು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಶೀತಲ ಸಮರ ಕೊನೆ ಆಗುತ್ತಾ ಇಲ್ವಾ? ಇದೇ ಈಗ ಹೈಕಮಾಂಡ್ಗೆ ಟೆನ್ಷನ್ಗೆ ಕಾರಣ ಆಗಿದೆ. ಭಾನುವಾರ ರಾಜ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇರೋದು. ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸ್ತಾರೆ. ಸೋಮವಾರ ಬೆಳಗಾವಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಈ ವೇಳೆ ಶಾಸಕ ಸಚಿವರಿಗೆ ಎಚ್ಚರಿಕೆಯನ್ನ ನೀಡುವ ಸಾಧ್ಯತೆ ಇದೆ, ಅಥವಾ ಈ ರೀತಿಯ ಬೆಳವಣಿಗೆಗಳಿಗೆ ಲಗಾಮು ಹಾಕುವ ಚಾನ್ಸಸ್ ಇದೆ ಹೈಕಮಾಂಡ್ನಿಂದ. ಬಣ ರಾಜಕೀಯ ಮಾಡದಂತೆ ಸುರ್ಜೇವಾಲಾ ಈ ಎಲ್ಲ ಬಣದ ನಾಯಕರುಗಳಿಗೆ ಒಗ್ಗಟ್ಟಾಗಿ ಇರುವಂತೆ
ಸೂಚನೆಯನ್ನ ಕೊಡ್ತಾರಾ, ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡ್ತಾರಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಈ ವಿಚಾರಣೆಗೆ ಹಾಜರಾಗಿರುವಂತಹದ್ದು ಗುಂಪು ಕಟ್ಕೊಂಡು ಗತ್ತಲ್ಲಿ ಸಿಐಡಿ ಮುಂದೆ ಈತ ಹಾಜರಾಗಿದ್ದಾನೆ. ಸಿಐಡಿ ನೋಟಿಸ್ ಕೊಟ್ಟ 4 ದಿನಗಳ ಬಳಿಕ ಈತ ಪ್ರತ್ಯಕ್ಷ ಆಗಿರೋದು. ಬೀದರ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾನೆ ರಾಜು ಕಪನೂರ್. ಸಚಿನ್ ಕೊಲೆ ಕೇಸ್ನ ಮೊದಲ ಆರೋಪಿ ರಾಜು ಕಪನೂರ್. ರೈಲ್ವೆ ಪೊಲೀಸ್ ಠಾಣೆಯಲ್ಲೇ ರಾಜು ವಿಚಾರಣೆ ಆಗಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾಜು ಕಪನೂರ್ ಪ್ರಕರಣದ A1 ಈತ, ಮೊದಲ ಆರೋಪಿ. ಇಷ್ಟು ದಿನ ತಲೆ ಮರೆಸ್ಕೊಂಡಿದ್ದಾತ ಈಗ ದಿಢೀರಂತ ಪ್ರತ್ಯಕ್ಷ ಆಗಿದ್ದಾನೆ. ಅದು ಗತ್ತಿನಲ್ಲಿ ಸಿಐಡಿ ವಿಚಾರಣೆಗೆ ಹಾಜರಾಗಿರೋ. ಇನ್ನು ಸಚಿನ್ ಕೇಸ್ನ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ. ನಂದಕುಮಾರ್ ನಾಗಭುಜಂಗೆ, RK ಪಾಟೀಲ್, ಗೋರಖ್ನಾಥ್, ಸತೀಶ್ ರತ್ನಾಕರ್, ದುಬಲಗುಂಡಿ ಹಾಜರಾಗಿರೋದು. ರಾಜು ಕಪನೂರ್ ಸೇರಿ ಈ ಎಲ್ಲರೂ ಅಂದರೆ 5 ವಿಚಾರಣೆಗೆ ಹಾಜರಾಗಿದ್ದಾರೆ. ಸದ್ಯಕ್ಕೆ ಪೊಲೀಸ್ ಠಾಣೆಯ ಹೊರಗಡೆ ವಕೀಲರು ಕಾಯುತ್ತಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ರಾಜು ಕಪನೂರ್ ಸೇರಿದಂತೆ ಉಳಿದ ಎಲ್ಲ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಈ ಪ್ರಕರಣದ A1 ರಾಜು ಕಪನೂರ್ ಹಾಜರಾಗಿರೋದು ವಿಚಾರಣೆಗೆ. ಗುಂಪು ಕಟ್ಕೊಂಡು ಗತ್ತಲ್ಲಿ ಸಿಐಡಿ ಮುಂದೆ ಈತ ಹಾಜರಾಗಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ಫೋನ್ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಸದ್ಯಕ್ಕೆ ಏನ್ ನಡೀತಾ ಇದೆ? ಹೌದು ಶ್ರೀಪಾದ್ ಪಾಟೀಲ್, ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಾಕಷ್ಟೊಂದು ಸಿಐಡಿ ಕಳೆದ ಒಂದು ವಾರದಿಂದ ಬೀದರ್ಲೆ ಠಿಕಾಣಿ ಹೂಡುವ ಮೂಲಕ ಸಿಐಡಿ ADGP ಶಾಂತನು ಸೇನಾ ಬೀದರ್ಲೆ ಠಿಕಾಣಿ ಹೂಡಿದಾರೆ. ಸಾಕಷ್ಟು ಅಂದ್ರೆ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸಚಿನ್ ಆತ್ಮಹತ್ಯೆಗೆ ಕಾರಣರಾದಂತ ರಾಜು ಕಪನೂರ್ ಸೇರಿದಂತೆ 5 ಜನರಿಗೆ ನೋಟಿಸ್ ಜಾರಿ ಮಾಡಿದ್ರು. ಆ ನೋಟಿಸ್ ಜಾರಿ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ ಬೀದರ್ನ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ರಾಜು ಕಪನೂರ್ ಸೇರಿದಂತೆ 5 ಜನ ಏನಂದ್ರೆ ವಿಚಾರಣೆಗೆ ಆಗಮಿಸಿದ್ದಾರೆ. ಆದ್ರೆ ವಿಚಾರಣೆಗೆ ಆಗಮಿಸಿದಾರೆ. ಈಗಾಗಲೇ CID DG, CID DYSP ಸೇರಿದಂತೆ ಒಳಗಡೆ ವಿಚಾರಣೆ ತೀವ್ರಗತಿಯಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಬೀದರ್ನ ರೈಲ್ವೆ ಪೊಲೀಸ್ ಸ್ಟೇಷನ್ ನಲ್ಲಿ. ಅದ್ರ ಹೊರಗಡೆ ಸಾಕಷ್ಟು ಜನ ಅಂದ್ರೆ ಸುದ್ದಿ ತಿಳಿದಿರಬಹುದು. ಈಗಾಗಲೇ ರಾಜು ಕಪನೂರೇ ಮಾಹಿತಿ ಕೊಟ್ಟರೆ ಗೊತ್ತಿಲ್ಲ, ಸಾಕಷ್ಟು ಜನ ಅವ್ರ ಫಾಲೋವರ್ಸ್ ಏನಾದ್ರು ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ಸುದ್ದಿ ತಿಳಿದು ಬೀದರ್ ಜಿಲ್ಲಾ ಪೊಲೀಸ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು, DYSP ಇರ್ಬೋದು, ಸಾಕಷ್ಟು ಜನ ಪೊಲೀಸರು ಕೂಡ ಭದ್ರತೆಗಾಗಿ ಆಗಮಿಸಿದ್ದಾರೆ. ಅಂದ್ರೆ ಟೋಟಲಿ ಏನದಂದ್ರೆ ಭದ್ರತೆಗೆ ಆಗಮಿಸಿದ್ದಾರೆ. ಪೊಲೀಸರು ಕೂಡ ಠಾಣೆ ಮುಂಭಾಗದಲ್ಲಿ ಜಮಾಯಿಸಿದಂತ